ಬ್ಯಾಕ್ ವಚನಾನಂದ ಶ್ರೀಗಳಿಗೆ ಮತ್ತೊಂದು ಸಂಕಷ್ಟ ಕಾದಿದೆ. ಪೀಠದಿಂದ ಪದಚ್ಯುತಿ ಆಗ್ತಾ ಇದ್ದಂತೆ ಹೊಸ ಸಂಕಷ್ಟ ಎದುರಾಗಿದೆ ವಚನಾನಂದ ಶ್ರೀಗಳಿಗೆ. ಮಕ್ಕಳ ಕಲ್ಯಾಣ ಸಮಿತಿಗೆ 3 ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ದೂರು ದಾಖಲಾಗಿದೆ ವಚನಾನಂದ ಶ್ರೀಗಳ ವಿರುದ್ಧವಾಗಿ. ಈಗಾಗಲೇ ಈ 3 ಮಕ್ಕಳಿಗೆ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ಆಗಿದೆ. ಒಂದು ಸೆಷನ್ ಕೌನ್ಸಿಲಿಂಗ್ ಅನ್ನ ಮಾಡಲಾಗಿದೆ. ಇನ್ನೂ 3 ಬಾರಿ ಮಕ್ಕಳ ಜೊತೆಗೆ ಕೌನ್ಸಿಲಿಂಗ್ ಮಾಡುವಂತ ಸಾಧ್ಯತೆ ಇದೆ. ವಚನಾನಂದ ಸ್ವಾಮೀಜಿಗೆ ಮತ್ತೊಂದು ರೀತಿಯ ಸಂಕಷ್ಟ. ಇದು ಸ್ವಾಮೀಜಿ ಹಲ್ಲೆ ಮಾಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಸೊ ಈ ವಿಚಾರವಾಗಿನೇ 3 ಮಕ್ಕಳಿಂದ ದೂರು ದಾಖಲಾಗಿರುವಂತದ್ದು. ಮಕ್ಕಳ ಕಲ್ಯಾಣ ಸಮಿತಿಗೆ 3 ಮಕ್ಕಳಿಂದ ದೂರು ದಾಖಲಾಗಿದೆ. ಸೊ ಇದು ಶ್ರೀಗಳಿಗೆ ವಚನಾನಂದ ಸ್ವಾಮೀಜಿಗೆ ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿರೋ ಪ್ರಶ್ನೆಯಾಗಿದೆ. ಒಂದು ಕಡೆ ಪೀಠದಿಂದ ಪದಚ್ಯುತಿ, ಆ ಬಗ್ಗೆ ಹೋರಾಟಗಳಾಗ್ತಾ ಇದೆ. ಪದಚ್ಯುತಿ ಬೇಡ ಅಂತ ಒಂದು ಬಣ, ಪದಚ್ಯುತಿ ಆಗಲೇಬೇಕು ಅಂತ ಒಂದು ಬಣ. ಟ್ರಸ್ಟ್ ಪದಚ್ಯುತಿಗೊಳಿಸಿ ಈಗಾಗಲೇ ಠರಾವನ್ನ ಪಾಸ್ ಮಾಡಿರುವಂಥದ್ದು. ಆದರೆ ಭಕ್ತರು ಸ್ವಾಮೀಜಿಯ ಬೆನ್ನಿಗೆ ನಿಂತ್ಕೊಂಡಿರುವಂಥದ್ದು. ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ಮಕ್ಕಳ ಕಡೆಯಿಂದಾನೇ ದೂರು ಕೊಟ್ಟಿರುವಂಥದ್ದು ಒಂದಿಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇದಿಷ್ಟು